ದೋಸೆ ಹಿಟ್ಟು ಐತ್ರಿ. ಇದಕ್ಕೆ ಒಂದು ಅರ್ಧ ಸ್ಪೂನು ಇದನ್ನ ಹಾಕಿ ನೋಡ್ರಿ, ಅರಿಶಿನ ಪುಡಿ. ಈಗ ಒಂದು ಉಳ್ಳಾಗಡ್ಡಿ, ಒಂದು ಟಮಾಟಿ, ಅರ್ಧ ಸ್ಪೂನು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಅರ್ಧ ಸ್ಪೂನ್ ಉಪ್ಪು ಇಷ್ಟು ಹಾಕಿ ಕಲಿಸ್ತೀನಿ ನೋಡ್ರಿ. ಇದ್ರ ಈಗ ದೋಸೆ ಬೇಯಾಕ್ರಿ. ಇದನ್ನೆಲ್ಲ ಹಾಕಿ ಕಲಿಸ್ಬೇಕು ನೋಡ್ರಿ. ಹಿಂಗೆ ಖಾರ ಐತ್ರಿ, ಅದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರುಬ್ಬಿದ್ದು, ಉಪ್ಪು ಹಾಕಿ ರುಬ್ಬಿ ನೋಡ್ರಿ. ಅದನ್ನ ಸೊಪ್ಪಿದ್ರೆ ನೀವು 2 ಸ್ಪೂನ್ ಹಾಕ್ರಿ, ಇರ್ಲಿಲ್ಲ ಅಂದ್ರೆ ಅರ್ಧ ಸ್ಪೂನು 1 ಸ್ಪೂನ್. ಈಗ ಕರ್ಬೇವು ಕೊತ್ತಂಬರಿ ಅದು ಹಸಿಮೆಣ್ಸಿನ್ಕಾಯಿ ಕೆಳಗೆ ಹಾಕಿ ರುಬ್ಬಿ ನೋಡ್ರಿ. ನೀವು ಬೇಕಾದ್ರೆ ಮ್ಯಾಗಾರ ಹಾಕೋರು ನಡಿತೈತಿ. ಗ್ಯಾಸ್ ಚಾಲು ಮಾಡ್ತೀನಿ. ಈಗ ನಿಮ್ಮ ಎಣ್ಣೆ ಹಚ್ತೀನಿ ನೋಡ್ರಿ. ದೋಸೆ ಹಾಕ್ತೀನಿ ನೋಡ್ರಿ. ಎಣ್ಣೆ ಹಚ್ಬೇಕ್ರಿ. ಎಣ್ಣೆ ಹಚ್ಚಿ ಇದು ಹಾಕ್ಬೇಕು ನೋಡ್ರಿ. ದೋಸೆ ಮಸ್ತ್ ಆಗತ್ತೆ ರೀ. ಹಿಂಗೆ ಹಾಕ್ಬಿಟ್ರಿ. ಇದ್ರ ಮ್ಯಾಗ ಒಂದು ಗಂಗಾಳ ಮುಚ್ಚಿದೆ ಅಂದ್ರೆ ಜಲ್ದಿ ಬೇಯ್ದು ಬಿಡ್ತ್ರಿ. ಈ ತಾಟ್ ತೆಗಿತೀನಿ ನೋಡ್ರಿ. ಇದ್ರ ಮ್ಯಾಗ ಈಗ ಎಣ್ಣೆ ಹಾಕಿದ್ ನೋಡ್ರಿ. ದಂಡಿಗೆ ಮೊದಲು ಹಾಕ್ರಿ, ಆಮೇಲೆ ನಡು ಹಾಕ್ರಿ. ಅಂದ್ರೆ ನೀಟಾಗಿ ಹೇಳ್ತ್ರಿ. ಅದು ದಂಡಿಗೆ ಮೊದಲು ಹಾಕಿದ್ರೆ ಈಗ ಹಿಂಗತ್ತೆ. ಈಗ ಏನೈತಿ ಚುಚ್ಕ ತೊಗೊಂಡು ಒಳಸ್ಬೇಕು ನೋಡಿ. ಸಾಕಾಸ ಹಿಂಗತ್ತೆ. ಈಗ ನೋಡಿ ತಾಟ್ ಮುಚ್ಚಿರ್ತಿರಲ್ಲ, ಅಂಟ್ಕೊಳಂಗಿಲ್ಲ ಅದು. ಹಿಂಗೆ ಒಳಸಿ ಹಾಕಿದ್ ನೋಡಿ, ಮಸ್ತ್ ಆಯ್ತು ನೋಡ್ರಿ. ಟೊಮೆಟೊ, ಉಳ್ಳಾಗಡ್ಡಿ, ಅರ್ಧ ಕಿಲೋ ಹಿಟ್ಟಿತ್ರಿ. ಇದು ದೋಸೆ ಹಿಟ್ಟು ಅರ್ಧ ಕಿಲೋ ಐತ್ರಿ. ಇದಕ್ಕೆ ನಾವು ಒಂದು ದೊಡ್ಡ ಉಳ್ಳಾಗಡ್ಡಿ, ದೊಡ್ಡ ಟಮಾಟಿ, ಒಂದು ದೊಡ್ಡ ಟಮಾಟಿ, ಒಂದು ದೊಡ್ಡ ಉಳ್ಳಾಗಡ್ಡಿ, ಒಂದು ಅರ್ಧ ಸ್ಪೂನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರುಬ್ಬಿದ್ದು, ಅರ್ಧ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಎಲ್ಲ ಹಾಕಿ ಕಲಿಸ್ಬಿಟ್ಟು ನೋಡ್ರಿ. ದೋಸೆ ಹಿಟ್ಟು ಅರ್ಧ ಕಿಲೋ ಐತ್ರಿ. ಅದು ಮಸ್ತ್ ಆಗುತ್ತೆ ನೋಡ್ರಿ. ಇದ್ರಾಗ ಕಲ್ಲಂಗಡಿ ಚಟ್ನಿ ಹಾಕೊಂಡು ಉಂಡ್ಬಿಡೋದು. ಇದ್ರಾಗ ಎಲ್ಲ ಇರ್ತಲ್ರಿ, ಅದಕ್ಕೆ ಈಗ ಬೇಯ್ದೈತಿ. ತೆಗಿತೀನಿ ನೋಡ್ರಿ. ಈಗ ನೋಡ್ರಿ, ಇದು ಕಲ್ಲಂಗಡಿ ಚಟ್ನಿ ರೀ. ಇದ್ರಾಗ ಉಂಡ್ಬಿಡೋದು ನೋಡ್ರಿ. ನೀವು ಬೇಕಾದ್ರೆ ಕೊಬ್ಬರಿ ಚಟ್ನಿ ಮಾಡಿ ಉಂಡ್ರೂ ಬರ್ತದೆ ರೀ.